1990ನೇ ಇಸ್ವಿನಲ್ಲಿ ಇದೇ ಜಾಗದಿಂದ ಅಯೋಧ್ಯೆಗೆ ಹೋಗ್ಬೇಕು ಅಂತ ಕರೆ ಸಂಘದಿಂದ ಪರಿವಾರದಿಂದ ವಿಶ್ವ ಹಿಂದೂ ಪರಿಷತ್ ಕರೆ ಬಂತು. ನಮಗೆ 8 ತಿಂಗಳು ಮಗು, ಅವಾಗ ಎರಡನೇ ಹೆಣ್ಮಗು. ಹೋಗ್ಬೇಕು ಅಂತ ನಾವು ನಿಶ್ಚಯ ಮಾಡ್ದೋ. ಸಂಘ ಹೇಳಿದೆ ನಾನು ಹೋಗ್ತಾ ಇದ್ದೀನಿ ಅಂತ ಮನೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದಾಗ, ಯಾಕಪ್ಪ ಈ ಸಮಯದಲ್ಲಿ ನೀನು ಈ ಥರ ನಿರ್ಧಾರ ತಗೋತಾ ಇದೆಯಾ ಅಂತ ಹೇಳಿ ಮನೇಲಿ ಎಲ್ಲ ಆತಂಕ ಪಟ್ಟರು. ಆದ್ರೂ ಇಲ್ಲ, ಇದು ಧರ್ಮಕ್ಕೋಸ್ಕರ ನಾವು ಹೋಗ್ತಾ ಇರೋದು, ನಾವು ಹೋಗ್ತೀವಿ, ಬರ್ತೀವೋ ಇಲ್ವೋ ನೋಡೋಣ, ನಮ್ಮ ಗುರಿ ಅಂತೂ ಇದೆ. ಆ ಗುಲಾಮತನದ ಸಂಕೇತ ಏನಿದೆ ಅದನ್ನು ಹೊಡೆದಾಕ್ಲೇಬೇಕು, ಇದು ನಿರ್ಧಾರ ಆಗಿದೆ. ಎಷ್ಟೋ ನಮ್ಮ ಹಿಂದೂಗಳು ಪೂರ್ವಜರು ಮಾಡಿದಂಥ ಹೋರಾಟಗಳಿದೆ, ನಾವು ಅದಕ್ಕೆ ಅಂತಿಮ ಹಾಡಕ್ಕೆ ನಾವು ಪ್ರಯತ್ನ ಆಗ್ತೀವಿ ಅಂತ ಹೇಳಿ ಹೊರಟು. 2 ಬೋಗಿ ಅವತ್ತು ಬೆಂಗಳೂರಿಂದ ಹೊರಟಿದ್ದು. ಕಾಶಿನಲ್ಲಿ ಪೊಲೀಸ್ ರೈಡ್ ಆಗುತ್ತೆ ಅಂತ ಗೊತ್ತಾಯಿತು. ನಾವು ನಿಶ್ಚಯ ಮಾಡಿದ್ದೀವಿ ನಾವು ಅಯೋಧ್ಯೆ ತಲುಪಬೇಕು ಅಂತ. ಹೇಗೆ ಅಂತೇಳಿ ಮಾಡಿ ಮೇಲೆ ಓಡೋದು. ಗ್ರೌಂಡ್ ಫ್ಲೋರಲ್ಲೆಲ್ಲ ಪೊಲೀಸ್ನವ್ರು ಬಂದ್ಬಿಟ್ರು. ಫಸ್ಟ್ ಫ್ಲೋರ್ಗೆ ಹೋದು. ಫಸ್ಟ್ ಫ್ಲೋರಲ್ಲೆಲ್ಲ ಕರ್ಸೋಕೆ ರೂಮಲ್ಲಿ ಇದ್ದಾರೆ. ಏನು ಮಾಡೋದು ಅಂತ ಸುತ್ತಲೂ ನೋಡಿದ್ರೆ ಟಾಪ್ 2ನೇ ಫ್ಲೋರ್ಗೆ ಸ್ಟೇರ್ ಕೇಸ್ ಇತ್ತು. ಮೇಲೆ ಹತ್ತೋದು ನೋಡ್ತೀವಿ, ಎಲ್ಲ ಶೀಟ್ ಮನೆಗಳು ಸುತ್ತಲೂ. ಲೋಕೇಶ, ಏನೇ ಆಗಲಿ ಕಣ, ನಾವು ಸಿಗಬಾರ್ದು ಇವ್ರ ಕೈಗೆ ಅಂತ ಹೇಳಿ ಜಂಪ್ ಹೊಡಿ ಅಂದ್ಬಿಟ್ಟು ಫಸ್ಟ್ ನಾನು ಜಂಪ್ ಹೊಡೆದೆ 2ನೇ ಫ್ಲೋರಿಂದ ಶೀಟ್ ಮನೆ ಮೇಲೆ. ಆಮೇಲೆ ಅಲ್ಲಿಂದ ಧುಮುಕ್ತು. ಅವರು ಮನೆಯವರು ಚೋರ್ ಅಂತ ಹೇಳಿ ಎಲ್ಲ ಕೂಗಾಡಕ್ಕೆ ಶುರು ಮಾಡ್ಬಿಟ್ರು. ಆಮೇಲೆ ನನ್ನಿಂದ ಅವ್ರು ಧುಮುಕಿದ್ರು, ಶೀಟ್ ಹೊಡೆದೋಯ್ತು ಒಂದು. ಆ ಶೀಟ್ ಹೊಡೆದೋದಾಗಂತೂ ಇನ್ನೂ ಜಾಸ್ತಿ ಆಯಿತು. ಆಮೇಲೆ ನಾವು ಎಲ್ಲ ಈಚೆ ಬಂದರು. ನಾವು ಹೇಳ್ದಾಗ ಅರ್ಧಂಬರ್ಧ ಹಿಂದಿ ಬರ್ತಾಯಿತ್ತು. ಹಮ್ ಕರ್ಸೇವಕ್ ಹೈ, ಕರ್ನಾಟಕ ಸೆ ಆಯಾ ಹೂಂ ಅಂತ ಹೇಳಿ ಅವ್ರಿಗೆ ಹೇಳ್ತಿದ್ದಂಗೆ ಅವ್ರು ಅರ್ಥ ಮಾಡ್ಕೊಂಡ್ರು. ಓಕೆ ಚಲೋ ಬಸ್ ಸ್ಟಾಪ್ ಕಡೆ ದಾರಿ ತೋರಿಸಿದ್ರು. ಈ ದಾರಿಲಿ ಹೋಗಿ ಬಸ್ ಸ್ಟಾಪ್ ಸಿಗುತ್ತೆ ಅಂತ ಹೇಳಿ. ಆಂಧ್ರದಿಂದ ಟೈಗರ್ ನರೇಂದ್ರ ಅಂತ ಅವ್ರದ್ದೊಂದು ಟೀಮ್ ಬಂತು. ನಾವೆಲ್ಲ ಜೈ ಶ್ರೀರಾಮ್ ಘೋಷಣೆಗಳಾಗ್ತಲೇ ಇದ್ದೀವಿ. ಆ ಟೀಮ್ ಏನು ಮಾಡಿದ್ರು, ಗೇಟು, ಅದು ಸುಮಾರು 8 ಅಡಿ ಗೇಟ್ ಹತ್ಬಿಟ್ಟು ಧುಮುಕ್ಬಿಟ್ರು. ಅಲ್ಲಿ ಸರ್ಕಾರಿ ಕಚೇರಿ, ಕಾರ್ಗಳು ಜೀಪ್ಗಳೆಲ್ಲ ಇತ್ತು. ಹೆಂಗೆ ಎಲ್ಲಿಂದ ಬೆಂಕಿ ಹಚ್ಚಿದ್ರು ಏನೋ, ಎಲ್ಲ ದಗ ಉರಿಯಕ್ಕೆ ಶುರು ಆಗೋಯ್ತು. ಅದಾದಮೇಲೆ ಒಳಗಡೆ ಜೈ ಶ್ರೀರಾಮ್ ಅಂತ ನುಗ್ಗಿದ್ರು. ಆಮೇಲೆ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಗೋಪುರ ಮೇಲೆ ನಮ್ಮ ಕಾರ್ಯಕರ್ತರು 3 ಗಂಟೆಗೆ ಶುರು ಆಯಿತು ನುಗ್ಗೋದಕ್ಕೆ. 7 ಗಂಟೆ ಅಷ್ಟೊತ್ತಿಗೆ ಧ್ವಜ ಹಾರಿಸಿದ್ರು ಅಂತ ಹೇಳಿ ಒಂದು ಸುದ್ದಿ. ಅಲ್ಲಿ ಅಯೋಧ್ಯೆ ಪೂರ್ತಿ ಒಂದು ಘೋಷಣೆಗಳೇ ಜೈ ಶ್ರೀರಾಮ್ ಅಂತ ಹೇಳಿ. ಅಂದರೆ ನಾವು ಈ ಒಂದು ಆ ಡ್ಯಾಮೇಜ್ ಆಗಿತ್ತು ಗೋಪುರ, ಆದರೆ ಪೂರ್ತಿ ಹೊಡೆಯೋಕ್ಕಾಗಲಿಲ್ಲ. ನಮಗೊಂದು ಸಾರ್ಥಕವಾದ ಭಾವನೆ ಬಂತು, ಏನೇ ಆಗಲಿ ಆ ಗೋಪುರನ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳಿ. ಅದಾದಮೇಲೆ 3 ದಿನ ಅಲ್ಲಿಂದ ಟ್ರೈನ್ ವ್ಯವಸ್ಥೆನೇ ಇರಲಿಲ್ಲ ಹೊರಗಡೆ ಹೋಗೋದಕ್ಕೆ. ಎಲ್ಲರೂ 3 ದಿನ ಆದಮೇಲೆ ನಾವೆಲ್ಲ ಟ್ರೈನಲ್ಲಿ ಕಳಿಸಿದ್ರು. ಡೆಲ್ಲಿಗೆ ಬಂದು ಮಾನ್ಯ ಅವಾಗ ಸರಕಾರಿ ವ್ಯವಹಾರ ಆಗಿದ್ರು ಉಮೇಶ್ ಶೇಷಾದ್ರಿಗಳು ಒಂದು ಬೈಠಕ್ ತಗೊಂಡು ಅವಾಗ ಹೇಳಿದ್ರು. ಅವಾಗೊಂದು ಸುದ್ದಿ ಬಂತಿತ್ತು, ಸುಮಾರು 420 ಜನ ಆ ಫೈರಿಂಗಲ್ಲಿ ಸಾವು ಅನುಭವಿಸಿದ್ದಾರೆ ಅಂತ ಹೇಳಿ. ಅವತ್ತು ಒಂದು ಶೋಚನೀಯವಾದ ದಿನ. ಆ ಒಂದು ಘಟನೆಗಳು ಕಣ್ಣು ತುಂಬಿಕೊಂಡು, ಆದರೂ ನಮ್ಮ ಸಾರ್ಥಕತೆಯಿಂದ ನಾವು ಉತ್ಸಾಹದಿಂದ ನಾವು ಸಾಧನೆ ಮಾಡಿದ್ದೀವಿ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂದ್ಬಿಟ್ಟು ಆಮೇಲೆ ಹೊರಟು ಬಂದವು ನಾವು. ಇಷ್ಟು ಅಯೋಧ್ಯೆಯ ಒಂದು ಅನುಭವ. ನಾವು ಭಾಳ ಅದೃಷ್ಟವಂತರು ಅಂತ ಹೇಳಬೇಕು. ಯಾಕಂದರೆ ಅವತ್ತು ನಾವು ಬೆಂಗಳೂರಿಂದ ಹೊರಟಿದ್ದು, ಇಲ್ಲೇ ಕೂತಾರೆ NS ಗೋಪಾಲ್ ಅಂತ, ಅವರ ನೇತೃತ್ವದಲ್ಲಿ ನಾವು ಹೋಗಿದ್ದು. ಅವ್ರ ಮನೆಯವರು ಎಲ್ಲ ನಾವು ಅವಾಗ ಸಂಘದ ಮೂಲಕ ಹೋಗಿದ್ದು. ನಾವೊಂದು 25-30 ಜನ ಸಂಘದ ನಿಕ್ಕರ್ ಹಾಕೊಂಡು ಅಲ್ಲಿ ಕೂತಿದ್ವಿ. ಆದರೆ ಅಲ್ಲಿ ನಿಂತ್ವಿ, ಶುರು ಆಯಿತು ಗಲಾಟೆ. ಅಂದರೆ ಒಬ್ಬೊಬ್ಬರೇ ಒಳಗೆ ನುಗ್ಗೋಕೆ ಬರೋಕ್ಕೆ ಶುರು ಮಾಡಿದ್ರು. ನಾವು ಅವರನ್ನು ಹೊರಗೆ ಹಾಕಕ್ಕೆ ಹೋಗೋದು. ಅವ್ರನ್ನ ಹೊರಗೆ ಹಾಕಕ್ಕಂತ ನಮ್ಮ ಕೈಲಂತೂ ಆಗಲೇ ಇಲ್ಲ, ಯಾಕಂದ್ರೆ ಅಷ್ಟು ಅವರು ಫೆರೋಷಿಯಸ್ ಆಗಿದ್ದು. ಆಮೇಲೆ ಈಗಲೂ ಅಲ್ಲೊಂದು ಬಿಲ್ಡಿಂಗ್ ಇದೆ, ನಾವು ಮೊನ್ನೆ ಹೋದಾಗಲೂ ಆ ಬಿಲ್ಡಿಂಗ್ ನೋಡ್ಕೊಂಬಂದೆ. ಆ ಬಿಲ್ಡಿಂಗ್ ಮೇಲೆ 1000 ಜನ ನಿಂತಿದ್ರು ನೋಡಿ. ಆ ಒಬ್ಬ ಕಾರ್ಯಸೇವಕ ಒಳಗೆ ಬಂದವ್ನು ಮುಟ್ಟಕ್ಕೆ ಹೋದ್ರೆ ಅಷ್ಟೂ ಜನ ಒಂದೇ ಸಮನೆ ಕಿರ್ಚೋರು, ಜೈ ಶ್ರೀರಾಮದು ಕಿರ್ಚೋದು. ಯಾರೇ ಆಗಲಿ ಒಂದು 50-60 ಸಾವಿರ ಜನ ಒಟ್ಟಿಗೆ ಕಿರಿಸ್ತಾ ಇದ್ರೆ ಅಲ್ಲಿ ನಿಂತ ಒಂದು ಕಾಲು ನಡ್ಗೋಗ್ಬಿಡುತ್ತೆ. ಯಾಕಂದ್ರೆ ನಾಳೆ ಏನಾಗತ್ತೆ ಅಂತ ನಮಗೆ ಗೊತ್ತಿರಲ್ಲ. ಅಷ್ಟು ಅಂತ ಬಿಗುವಾದ ವಾತಾವರಣ ಆಯಿತು. ತಕ್ಷಣ ಇದ್ದಕ್ಕಿದ್ದಂಗೆ ಹೋಗಿ ನುಗ್ಗಿದ್ರು, ಹೊಡಿಯೋಕ್ಕೆ ಶುರು ಮಾಡಿದ್ರು. ಸಾಯಂಕಾಲದ ಹೊತ್ತಿಗೆ ಅದು ಎಲ್ಲ ಕೆಡುವಾಯಿತು. ಕೆಡುವಾದ್ಮೇಲೆ ನಾವು ಮಣ್ಣುಗಳನ್ನೆಲ್ಲ ಅಲ್ಲಿ ಡೆಬ್ರೀಸನ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸ ಮಾಡಿದ್ವಿ. ಅಲ್ಲಿ ನಮಗಾದ ಅನುಭವ ಅಂದರೆ, ಇಷ್ಟು ದೊಡ್ಡ ಒಂದು ಐತಿಹಾಸಿಕ ಘಟನೆನ ನಮ್ಮ ಕಣ್ಣು ಮುಂದೆ ನಡೀತು, ನಾವು ಅದರ ಭಾಗ ಆಗಿದ್ವಿ. ಒಂದು ಯಶಸ್ವಿಯಾಗಿ ಆ ವಿವಾದಿತ ಕಟ್ಟಡ ಬಿದ್ದೋಯ್ತು. ಪ್ರಾಯಶಃ ಆ ಕಟ್ಟಡ ಅವತ್ತು ಬೀಳದೆ ಹೋಗಿದ್ರೆ ಈ ತೀರ್ಪು ಬರ್ತಿರಲ್ಲ ಅಂತ ನನಗನ್ಸುತ್ತೆ. ಯಾವುದೇ ನ್ಯಾಯಾಲಯ ಮಸೀದಿಯನ್ನು ಒಡೆದು ನೀವು ದೇವಸ್ಥಾನ ಕಟ್ಟಿ ಅಂತ ಕೊಡೋಷ್ಟು ಅಧಿಕಾರಕ್ಕೆ ತೋರಿಸ್ತಾ ಇದ್ದು ಅಂತ ಅನುಮಾನ ಇದೆ. ಅವತ್ತು ಅನಿಸ್ತು, ಅಯ್ಯೋ ಒಂದು ಇಶ್ಯೂ ಹೊರಟೋಯ್ತಲ್ಲ ಅಂತ. ಆದರೆ ಅವತ್ತು ಆ ಕಟ್ಟಡ ಬಿದ್ದಿದ್ದಕ್ಕೋಸ್ಕರ ಇವತ್ತು ಭವ್ಯವಾದ ಕಟ್ಟಡ ಇವತ್ತು ಎದ್ದು ಬರ್ತಾ ಇದೆ. ಅದಕ್ಕೆ ನನಗೆ ಧನ್ಯವಾದ ಅನ್ನಿಸ್ತು.
ನಾವು ಕೆಳಗಡೆಯಿಂದ ಆ ಪಿಲ್ಲರ್ನ ಹೊಡಿತಾ ಇದ್ದೀವಿ. ಇನ್ನು ಸ್ವಲ್ಪ ಬೀಳೋ 5 ನಿಮಿಷಕ್ಕೆ ಮೊದಲು ಅವನು ಅಲ್ಲಿಂದ ಜಂಪ್ ಹೊಡೆದ. ನಾನೇ ಅವ್ರಿಗೆ ಹೇಳ್ತೀರಾ ನಮ್ಮ ಒಂದು ನನ್ನ ಉಂಗುರನ ಅಡವೆ ಇಟ್ಟು ದುಡ್ಡು ಎತ್ಕೊಂಡು ನಾನು ಅಯೋಧ್ಯೆಗೆ ಹೋದೆ.